ಸನ್ಮಾನ್ಯ ಮೋದಿಜಿಯವರೇ, ಸಂವಿಧಾನ ನೀವು ತಲೆಗೆ ಹಚ್ಕೊಂಡು ನಮಸ್ಕಾರ ಮಾಡೋಕ್ಕಿಂತ ನೀವು ಸಂವಿಧಾನ ಬಗ್ಗೆ ನಿಜವಾದ ಗೌರವ ಇದ್ದರೆ ತಕ್ಷಣ ಅಮಿತ್ ಶಾಗ ಮಂತ್ರಿ ಪದದಿಂದ ಕೆಳಗಿಳಿಸ್ರಿ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಗೃಹ ಮಂತ್ರಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತಪ್ಪು ಮಾತನಾಡಿದ್ದಕ್ಕೆ ಧಾರವಾಡದ ಕಾಂಗ್ರೆಸ್ ಪಕ್ಷದ ಸದಸ್ಯರು ವಿವೇಕಾನಂದ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ದು, ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ಎಲ್ಲರಿಗೂ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು. ದೀಪಕ್ ಚಿಂಚುರೆ, ರಾಬರ್ಟ್ ದದ್ದಾಪುರೆ, ಅಲ್ತಾಫ್ ಹಳ್ಳೂರ್, ನಾಗರಾಜ್ ಗುರಿಕಾರ್, ಆನಂದ್ ಜಾಧವ್, ಎಚ್ಎಂ ರಾಜು, ಜೇಮ್ಸ್ ಎಮಾ, ಪೂಜಾರ್, ಮೆಹಬೂಬ್ ಪಠಾಣ್, ಹಬೀಬ್ ಗುರಾನಿ, ಸಲೀಂ, ಸಿಂಗನ್ ಮುಲ್ಲಾ, ಆನಂದ್ ಅದ್ವಾನಿ, ಕವಿತಾ ಕಬ್ಬೇರ್, ರಾಜೇಶ್ವರಿ ಇನ್ನಿತರರು ಉಪಸ್ಥಿತರಿದ್ದರು. ನಿನ್ನೆ ರಾಜ್ಯಸಭೆಯಲ್ಲಿ ಜೈಲಿಗೆ ಹೋದಂತ ಗೃಹ ಮಂತ್ರಿ, ಸಂವಿಧಾನ ಶಿಲ್ಪಿ, ಎಲ್ಲ ವಿಶ್ವಕುಲಕ್ಕೆ ಮಾದರಿಯಾದಂತ ಅಂಬೇಡ್ಕರ್ ಜಿಯವರ ಬಗ್ಗೆ ಲಘುವಾಗಿ ಮಾತಾಡ್ಯಾರ. अंबेडकर 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 बात करने से भगवान का नाम लेते तो स्वर्ग को जाते. ನಾವಂತರೂ ದೇವರಿಗೆ ನೋಡಿಲ್ಲ, ನಡೆದಾಡು ದೇವ್ರು ನೋಡಿದ್ದಂತಂದ್ರ ಅಂಬೇಡ್ಕರ್ ಅವ್ರಿಗೆ. ನಾವು ಜೀವಂತವಾಗಿ ಅಂಬೇಡ್ಕರ್ ನಮ್ ದೇವ್ರು, ಎಲ್ಲ ಮಾನವ ಕುಲಕ್ ದೇವ್ರು. ಇವತ್ತು ಭಾರತದ ಸಂವಿಧಾನ ಬರ್ದವ್ರು. ಇವತ್ತು ಭಾರತಕ್ಕೆ ಅಗ್ರಸ್ಥಾನ ಬರ್ಲಿಕ್ಕೆ ಆ ಸಂವಿಧಾನ ಏನೈತಲ್ಲ ಅದರ್ಲಿಂದ ಎಲ್ಲಾರು ಒಂದಾಗಿದೆ. ಅವ್ರ ಬಗ್ಗೆ ಇಷ್ಟು ಲಘುವಾಗಿ ಮಾತಾಡ್ತಾರಂದ್ರೆ, ಸನ್ಮಾನ್ಯ ಮೋದಿಜಿಯವರೇ, ಸಂವಿಧಾನ ನೀವು ತಲೆಗೆ ಹಚ್ಕೊಂಡು ನಮಸ್ಕಾರ ಮಾಡೋಕ್ಕಿಂತ ನೀವು ಸಂವಿಧಾನ ಬಗ್ಗೆ ನಿಜವಾದ ಗೌರವ ಇದ್ದರೆ ತಕ್ಷಣ ಅಮಿತ್ ಶಾಗ ಮಂತ್ರಿ ಪದದಿಂದ ಕೆಳಗಿಳಿಸ್ರಿ, ಸಸ್ಪೆಂಡ್ ಮಾಡ್ರಿ. ಅಂದ್ರೆ ಗೌರವ ಬರ್ತೈತಿ. ಬರೇ ಸಂವಿಧಾನ ಪುಸ್ತಕ ತಲೆಗೆ ಹಚ್ಕೊಳ್ಳೋದು, मैं पिछड़ा ಅನ್ನೋದು ಇವೆಲ್ಲ ಬಿಡ್ರಿ. सब बछड़े लोग जानते हैं आप क्या है करके. ಅದಕ್ಕೆ ನಾವು ಒಂದೇ ಏನಪ್ಪಾ ಅಂತಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕು, ಸಂವಿಧಾನಕ್ಕೆ ಗೌರವ ಕೊಡ್ಬೇಕು ಅಂತ ಹೇಳಿ ನಾವು ಸರ್ ಮುಂದೆ ನಡೆಯಲ್ಲ. ಈಗ ಸಾಂಕೇತಿಕವಾಗಿ ನಮ್ಮ ನಡೆ ಮೌನ ಗಾಂಧಿವಾದಿಗಳು ನಾವು ಇವತ್ತು ಪ್ರತಿಭಟನೆ ಮಾಡಿದ್ವಿ. ಬರುವ ದಿನಮಾನದಾಗ ನಮ್ಮ ಪಕ್ಷದ ಆದೇಶದ ಮೇರೆಗೆ ಮುಂದಿನ ಹೆಜ್ಜೆ ಇಡ್ತೀವಿ. ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಂತ ಅಮಿತ್ ಶಾ ವಿರೋಧ ಇವತ್ತು ನಾವು ಸಂಕೇತವಾಗಿ ಪ್ರತಿಭಟನೆ ಮಾಡಿದೀವಿ. ಬರು ದಿವಸವಾಗ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭ ಹೇಳ್ತಾ, ಇವತ್ತು ರಾಜ್ಯಸಭೆಯಲ್ಲಿ ಈ ದೇಶದ ಗೃಹ ಮಂತ್ರಿ ಜೈಲು ಹೋಗಿ ಜಾಮೀನು ಮ್ಯಾಗಿದ್ದಂತ ಗೃಹ ಮಂತ್ರಿ ನಿನ್ನೆ ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭೆಯಲ್ಲಿ ವಿಶೇಷವಾಗಿ ಅವರು ಅಂಬೇಡ್ಕರ್ ಹೇಳುದು ಬಿಟ್ಟು ಭಗವಾನ್ ದೇವರ ಅಂದ್ರೆ ನಾವು ಸರ್ವ ಹೋಗ್ತೀವಿ ಅಂತ ನಿನ್ನೆ ಒಂದು ಭಾಷಣದಲ್ಲಿ ಅಂಬೇಡ್ಕರ್ ಅವಮಾನ ಮಾಡಿದ್ದಾರೆ. ಬಿಜೆಪಿ ಅವರ ಕರೆ ಬಣ್ಣ ಅವರು ನಿನ್ನೆ ತರಿಸ್ಕೊಟ್ಟಿದ್ದಾರೆ. ಅವರ ಓಟ್ಗಾಗಿ ಮತಗಾಗಿ ಬರೇ ದಲಿತರಿಗೆ ಬಗ್ಗೆ ಮಾತಾಡ್ತಾರ. ಆದ್ರೆ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಲ್ಪ ಅವ್ರಿಗೆ ಮನಸ್ಸಿನಲ್ಲಿ ಗೌರವ ಇಲ್ಲ, ಅವ್ರು ಗೌರವ ಕೊಡೋಲ್ಲ. ನಿನ್ನೆ ಅವ್ರಿಗೆ ನಿಜವಾಗಿ ಮನಸ್ಸಿನಾಗ ಇದ್ದಿದ್ದು ಮಾತು ಅವ್ರ ನಾಲ್ಗಿಗೆ ಬಂದಿದೆ. ನಾವೆಲ್ಲ ಪ್ರತಿಯೊಬ್ಬರ ದೇಶದವರು ಕಾಂಗ್ರೆಸ್ ಅವರು ಖಂಡಿಸ್ತೀವಿ. ಇವತ್ತು ಇವರೆಲ್ಲ ಪ್ರತಿಯೊಬ್ಬರು ಬಿಜೆಪಿ ನಾಯಕರು ಆಯ್ತು, ಬಿಜೆಪಿ ಕಾರ್ಯಕರ್ತರು ಮೋದಿ 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 ಅಂತಾರ. ಇವ್ರೇನು ಸರ್ವ್ ಹೋಗೋರು, ಇವ್ರು ಸರ್ವ್ ಹೋಗೋರು ಇಟ್ಕೊಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಅವಮಾನ ಮಾಡಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಸಂವಿಧಾನದಲ್ಲಿ ಇದ್ದಂತ ಗೌರವ, ಬಾಬಾ ಸಾಹೇಬ್ ಮ್ಯಾಗ ಇದ್ದಂತ ಗೌರವ ನಾವು ಗೌರವ ಕೊಟ್ಟು ಇವತ್ತು ಅಮಿತ್ ಶಾ ತಕ್ಷಣ ಬಿಜೆಪಿಗೆ ನಿಜವಾಗ ದಲಿತರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕಾಳಜಿ ಇದ್ರೆ ಅಮಿತ್ ಶಾ ವಜಾ ಮಾಡಬೇಕು. ನೀವು ಬಿಜೆಪಿ ಅವರು ದಲಿತರ ಮ್ಯಾಗ ಪ್ರೀತಿ ಇದ್ರೆ ಅಮಿತ್ ಶಾ ವಜಾ ಮಾಡಿ ನೀವು ಪ್ರೀತಿ ತೋರಿಸ್ರಿ ಅಂತೇಳಿ ಸಂದರ್ಭ ಹೇಳಿ ಬಯಸ್ತೇನೆ. ಇವತ್ತು ಧಾರವಾಡ 74 ಮತಕ್ಷೇತ್ರದಲ್ಲಿ ನಮ್ಮ ಅಧ್ಯಕ್ಷ ಅಂತ ಹಳ್ಳೂರ್ ಅವರು, ಪರಾಜಿತ ಅಭ್ಯರ್ಥಿ ದೀಪಕ್ ಚಿಂಚೋರಿ ಅವರು, ನಾವೆಲ್ಲರೂ ಸೇರಿ ಇವತ್ತಿನ ಪ್ರತಿಭಟನೆಯನ್ನ ಮಾಡಿದ್ವಿ. 17ನೇ ತಾರೀಕು ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ವ್ಯಸನಿ ಅಂತ ಹೇಳಿ ಅಂದಿದ್ದಾರೆ. ಮತ್ತು ಅಂಬೇಡ್ಕರ್ ಬರೆದಂತ ಸಂವಿಧಾನದ ಮೂಲಕವೇ ಇವತ್ತಿನ ದಿವಸ ಅವರು ಗೃಹ ಮಂತ್ರಿ ಆಗ್ಯಾರ ಅನ್ನೋದನ್ನ ಅವ್ರ ಮರ್ತು ಬಿಟ್ಟರು. ಒಬ್ಬ ಸಂವಿಧಾನಕಾರಕ ಆಗಿ ಸಂವಿಧಾನ
ವಿರೋಧವಾಗಿ ಮಾತಾಡುವುದು ಜಗತ್ತಿನಲ್ಲೇ ದೊಡ್ಡದಾದಂತಹ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಬಿಜೆಪಿ ಮಾಡಿದಂತ ಅಪಚಾರ ಮತ್ತು ಅನ್ಯಾಯ ಇದು ಖಂಡನೀಯ. ನಮ್ಮ ಸಂಸ್ಕೃತಿಗೆ ನಮ್ಮ ಪರಂಪರೆಗೆ ಬಿಜೆಪಿ ಇವತ್ತು ಅನ್ಯಾಯ ಇವತ್ತು ಮಾಡ್ಯಾರ. ಅವರು ಸಂವಿಧಾನ ತಿರುಚಲಿಕ್ಕೆ ಎಷ್ಟು ಸನ್ನದ್ಧರಾಗ್ಯಾರ ಅಂತ ಹೇಳಿ ಈ ಗೃಹ ಮಂತ್ರಿ ಮಾತಿನಿಂದ ನಮಗ ಎಲ್ಲರಿಗೂ ಇವತ್ತು ಅರ್ಥ ಆಗೈತಿ. ಇವತ್ತು ನಾವು ಇದನ್ನ ಖಂಡಿಸ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ, ಇಡೀ ದೇಶದ ಆತ್ಮ ಅವರು. ಅಂತವ್ರಿಗೆ ಇವತ್ತು ಇವರು ಅಪಮಾನ ಮಾಡ್ಯಾರ ಅಂತ ಹೇಳಿದ್ರೆ ಇವತ್ತು ಇಡೀ ನಮ್ಮ ರಾಜಕೀಯ ವ್ಯವಸ್ಥೆ ನಿಂತಿದ್ದ ನಮ್ಮ ಸಂವಿಧಾನ ಮೇಲೆ. ಅದಕ್ಕೆ ಇವರು ಅಪಚಾರ ಮಾಡಿದ್ದಕ್ಕೆ ಇವತ್ತು ಸಾಂಸ್ಕೃತಿಕ ನಗರ ಧಾರವಾಡದಲ್ಲಿ ನಾವು KICC ಆದೇಶದ ಮೇರೆಗೆ KPCC ಆದೇಶದ ಮೇರೆಗೆ ನಾವು ಖಂಡನೆ ಮಾಡೀವಿ. ಮುಂದೆ ನಾವು ಇದಕ್ಕೆ ಉಗ್ರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕು.